ನಮಸ್ಕಾರ, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ದಂಗೆ ರಕ್ತ ಸಂಬಂಧಗಳಲ್ಲಿ ಒಂದು 2-3 ವೆರೈಟಿ ಕ್ವಶನ್ಸ್ಗಳನ್ನು ನೋಡಿದ್ವಿ. ಫಸ್ಟ್ ಏನಪ್ಪಾ ಅಂದ್ರೆ ಕುಟುಂಬ ನಕ್ಷೆ ಆಧಾರಿತ ಪ್ರಶ್ನೆಗಳನ್ನು ನೋಡಿದ್ವಿ. ಎರಡನೇದೇನಪ್ಪಾ ಅಂದ್ರೆ ಇಕ್ವೇಶನ್ ಬೇಸ್ಡ್ ಅಥವಾ ಸಮೀಕರಣ ರೂಪದಲ್ಲಿ ನಾವೇನ್ ಮಾಡಿದ್ವಿ, ಒಂದಿಷ್ಟು ರಕ್ತ ಸಂಬಂಧಗಳನ್ನ ನೋಡಿದ್ವಿ. ಈಗ ಇನ್ನೂ ಒಂದು ವೆರೈಟಿ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಪರಿಚಯ ಮಾಡ್ಕೊಡೋದು ಅಥವಾ ಒಂದು ಭಾವಚಿತ್ರವನ್ನ ತೋರಿಸೋದ್ರ ಮುಖಾಂತರ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಳ್ಳೋದಿರ್ಬೋದು. ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರ ಅವರು, ನಿಮಗೆ ಯಾರು ಯಾರಿಗೆ ಏನಾಗ್ಬೇಕಂತ ಹೇಳಿ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇವುಗಳನ್ನ ಓದ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬೇಕು. ಯಾಕಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ನನ್ನ ತಂದೆಯ ಒಬ್ಬನೇ ಮಗ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ತಂದೆಯ ಒಬ್ಬನೇ ಮಗ ಅಂದ್ರೆ ಯಾರಾಗಿರ್ತೀರಿ? ನೀವೇ ಆಗಿರ್ತೀರಿ. ಅಥವಾ ಮಹಿಳೆಯರಾಗಿದ್ರೆ ನಿಮ್ಮ ತಂದೆಯ ಒಬ್ಬಳೇ ಮಗಳಂದ್ರೆ ಯಾರಾಗಿರ್ತೀರಿ? ನೀವಾಗಿರ್ತೀರಿ. ಹಂಗೆ ಒಂದು ಕನ್ಫ್ಯೂಷನ್ ಮೋಡ್ ಅಲ್ಲಿ ಏನ್ ಮಾಡಿರ್ತಾರೆ, ಸ್ಟೇಟ್ಮೆಂಟ್ ಅಲ್ಲಿ ಯಾರಿಗೆ ಏನಾಗ್ಬೇಕಂತೇಳಿ ಕೇಳಿರ್ತಾರ ಅವ್ರು. ಹಾಗಾದ್ರೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಹಾಗಾದ್ರೆ ಒಬ್ಬ ಹುಡುಗನ ಕಡೆ ಮುಖ ಮಾಡಿ ವೀಣಾರವರು ಹೀಗೆ ಹೇಳುತ್ತಾರೆ, ಏನಂತ? ಇವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ ಎಂದರು. ಹಾಗಾದರೆ ಆ ಹುಡುಗನು ವೀಣಾರಿಗೆ ಏನಾಗ್ಬೇಕಂತ. ಅಂದ್ರೆ ಒಬ್ಬ ಹುಡುಗನ ಕಡೆ ಮುಖ ಮಾಡಿ ವೀಣಾರವರು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅವನು ನನಗೆ ಏನಾಗ್ಬೇಕಂತ ಹೇಳ್ತಾ ಇದಾರೆ. ಅದ್ರ ಪ್ರಕಾರ ಹೇಳಿದಳು, ಇವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ ಅಂತ ಹೇಳ್ತಾ ಇದಾರೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಪಾಯಿಂಟಿಂಗ್ ಟು ಎ ಬಾಯ್, ವೀಣಾ ಸೈಡ್, he is the son of the only son of my grandfather. How is a boy related to ವೀಣಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಥವನ್ನ ನಾವೇನಾದ್ರೂ ಆನ್ಸರ್ ಮಾಡ್ಬೇಕಾದ್ರೆ ಇವ್ರು ಯಾವ ಜನರೇಷನ್ ಬರ್ತಾರೆ, ಯಾವುದೇ ತರ ನಾವು ಕುಟುಂಬ ನಕ್ಷೆಯನ್ನ ಹಾಕ್ಲಿಕ್ಕೆ ಆಗಂಗಿಲ್ಲ. ಆ ಟೈಮಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನಾವೇ ಒಂದು ರಫ್ ಆಗಿ ಒಂದು ಜನರೇಷನ್ ಹಾಕೊಂಡು ಒಂದು ಫ್ಲೋದಲ್ಲಿ ಓದ್ಬೇಕು. ಕೊನೆಗೆ ಬಂದು ಎಲ್ಲಿ ನಿಲ್ತೀವೋ ಅದು ಫೈನಲ್ ನಮಗೆ ಆನ್ಸರ್ ಸಿಗುವಂತದ್ದು. ಹಾಗಾದ್ರೆ ಫಸ್ಟ್ ಥಿಂಗ್ ಈಗ ಅಬ್ಸರ್ವ್ ಮಾಡಿ. ಈಗ ಓಕೆ, ಫಸ್ಟ್ ಹುಡುಗನ ಕಡೆ ಮುಖ ಮಾಡಿ ವೀಣಾರವ್ರು ಹೇಳ್ತಾ ಇದಾರೆ. ಹಾಗಾದ್ರೆ ನನಗೆ ಇವರು ಯಾವ ಜನರೇಷನ್ ಬರ್ತಾರಂತ ಏನು ಗೊತ್ತಿಲ್ಲ. ನಾ ಅದಕ್ಕೆ ಏನ್ ಮಾಡ್ತೀನಿ, ಯಾವಾಗ್ಲೂ ಅವ್ರು ಕೊಟ್ಟಂತ ವ್ಯಕ್ತಿಗಳನ್ನ ಸೇಮ್ ಜನರೇಷನ್ ಬರ್ಕೊಳ್ತೀನಿ. ಆಮೇಲೆ ನನಗೆ ಯಾವ ತರ ಬೇಕೋ ಆ ತರ ಆ ಒಬ್ಬ ವ್ಯಕ್ತಿಯನ್ನ ಶಿಫ್ಟ್ ಮಾಡ್ತಾ ಬರ್ತೀನಿ. ಹಾಗಾದ್ರೆ ಈಗ ವೀಣಾರವರು ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದಾರೆ? ಒಬ್ಬ ಹುಡುಗನ ಕಡೆ ಮುಖ ಮಾಡಿ ಹೇಳ್ತಾ ಇದಾರೆ ಈ ಹುಡುಗ ಏನಾಗ್ಬೇಕು ಅಂತೇಳಿ. ಓಕೆ, ನೋಡೋಣ. ಈಗ ವೀಣಾರವರು ಹೀಗೆ ಹೇಳ್ತಾರೆ, ಏನಂತ? ಇವನ್ ಅಂದ್ರೆ ಈ ಹುಡುಗ, ಇವನು ನನ್ನ ಅಜ್ಜನ. ಯಾರ ಅಜ್ಜನ? ಅವ್ರು ಹೇಳ್ತಾರೆ ವೀಣಾ ತನ್ನ ಅಜ್ಜನ ಅಂತ. ಇವನು ನನ್ನ ಅಜ್ಜನ ಅಂದಾಗ ವೀಣಾರ ಅಜ್ಜ ಅಂದ್ರೆ ನಮ್ಗೆ ಗೊತ್ತಿದೆ ಆಲ್ರೆಡಿ. ಅಜ್ಜ ಅಂದಾಗ 2 ಜನರೇಷನ್ ಗ್ಯಾಪ್ ಇರುತ್ತೆ. ಹಾಗಾದ್ರೆ ಅಜ್ಜ ಅನ್ನೋರು ಮೇಲ್ಗಡೆ ಇರ್ಬೇಕ. ಇವನು ನನ್ನ ಅಜ್ಜ ಅಂದ್ರೆ 2 ಜನರೇಷನ್ ಇಲ್ಲಿ ಬರ್ತಾರೆ. ಓಕೆ, ಇವನು ನನ್ನ ಅಜ್ಜನ ಒಬ್ಬನೇ ಮಗ. ಎಸ್, ಇವನು ನನ್ನ ಅಜ್ಜನ ಒಬ್ಬನೇ ಮಗ. ಇವರ ಅಜ್ಜನ ಒಬ್ಬನೇ ಮಗ ಅಂದ್ರೆ ಯಾರಾಗಿರ್ತಾರೆ? ಈ ವೀಣಾರವರ ತಂದೆ ಆಗಿರ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಎಸ್, ನೋಡಿ, ಈ ಹುಡುಗ ನನ್ನ ಅಜ್ಜನ ಒಬ್ಬನೇ ಮಗ ಅಂದ್ರೆ ತಂದೆ, ಒಬ್ಬನೇ ಮಗನ ಮಗ ಈ ಹುಡುಗ ಅಂತ ಹೇಳ್ತಾರೆ. ಹಾಗಾದ್ರೆ ಅಬ್ಸರ್ವ್ ಮಾಡಿ, ಇವರಿಬ್ರಿಗೆ ಏನ್ ಸಂಬಂಧ ಅಂತ ಕೇಳ್ತಾರೆ. ನೀವು ಆನ್ಸರ್ ಮಾಡ್ಬೋದಾ? ಹಾಗಾದ್ರೆ ಆ ಹುಡುಗ ನನ್ನ ಅಜ್ಜನ ಒಬ್ಬನೇ ಮಗ ಅಂದ್ರೆ ವೀಣಾರವ್ರ ತಂದೆ, ಒಬ್ಬನೇ ಮಗನ ಮಗ ಆ ಹುಡುಗ ಅಂದಾಗ ಆಬ್ವಿಯಸ್ಲಿ ವೀಣಾ ಮತ್ತು ಹುಡುಗ ಏನಾಗ್ಬೇಕಪ್ಪ ಅಂದ್ರೆ ಬ್ರದರ್ ಸಿಸ್ಟರ್ ಆಗಿರ್ತಾರೆ. ಹಾಗಾದ್ರೆ ಇಲ್ಲಿ ಕೇಳ್ತದ ನೋಡ, ಏನಂತ? ಆ ಹುಡುಗ ವೀಣಾರಿಗೆ ಏನಾಗ್ಬೇಕಂತ ಕೇಳಿದ್ರೆ ಸಹೋದರ ಆಗಿರ್ತಾನೆ. ಅದೇ ಆ ವೀಣಾ ಹುಡುಗನಿಗೆ ಏನಾಗ್ಬೇಕಂತ ಕೇಳಿದ್ರೆ, ವೀಣಾ ಹುಡುಗನಿಗೆ ಏನಾಗ್ಬೇಕಂತ ಕೇಳಿದ್ರೆ ಸಹೋದರಿ. ಓಕೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವೀಣಾರವರು ಒಬ್ಬ ಹುಡುಗನನ್ನ ಪರಿಚಯ ಮಾಡ್ಕೊಡ್ತಾ ಹೇಳ್ತಾ ಇದಾರೆ. ನನಗೆ ಅದು ಯಾವ ಜನರೇಷನ್ ಬರ್ತಾ ಇದಾರೆ ಅಂತ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ, ಫಸ್ಟ್ ನನಗೆ ಈಸಿ ಆಗ್ಲಿಕ್ಕೋಸ್ಕರ ಒಂದು ಸೇಮ್ ಜನರೇಷನ್ ಬರ್ಕೊಳ್ತೀನಿ, 0 ಜನರೇಷನ್. ಹಾಗಾದ್ರೆ ವೀಣಾರವರು ಆ ಹುಡುಗನ ಕಡೆ ಮುಖ ಮಾಡಿ ಏನ್ ಹೇಳಿದ್ರು? ಇವನು ನನ್ನ ಅಜ್ಜ ಅಂದಾಗ 2 ಜನರೇಷನ್ ಹಾಕೊಂಡೆ, ನನ್ನ ಅಜ್ಜನ ಒಬ್ಬನೇ ಮಗ ಅಂದ್ರೆ ಅರ್ಥಾತ್ ಈ ವೀಣಾರವರ ತಂದೆ ಆ ಅಜ್ಜನಿಗೆ ಏನಾಗಿರ್ತಾನೆ? ಒಬ್ಬನೇ ಮಗ ಆಗಿರ್ತಾನೆ. ಓಕೆ,
ಆ ಹುಡುಗ ನನ್ನ ಅಜ್ಜನ ಒಬ್ಬನೇ ಮಗನ ಮಗ ಈ ಹುಡುಗ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇವರಿಬ್ಬರಿಗೆ ಏನು ಸಂಬಂಧ ಇದೆ ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಆ ಹುಡುಗ ವೀಣಾರಿಗೆ ಏನಾಗ್ಬೇಕಂತ ಕೇಳಿದ್ರೆ ಸಹೋದರ ಆಗಿರ್ತಾನೆ. ಅದೇ ವೀಣಾ ಹುಡುಗನಿಗೆ ಏನಾಗ್ಬೇಕಂತ ಕೇಳಿದ್ರೆ ಸಹೋದರಿ ಆಗಿರುವಂತದ್ದು. ಹಾಗಾದ್ರೆ ಇದು ಬೇಸಿಕ್ ಐಡಿಯಾ ಬರ್ತಾ ಇದೆ. ಹಾಗಾದ್ರೆ ಇದೇ ತರ ನಾವೇನ್ ಮಾಡ್ತೀವಿ, ಈಗ ಒಂದಿಷ್ಟು ಇದೇ ತರ ವೆರೈಟಿ ಕ್ವಶನ್ಸ್ ಗಳನ್ನ ನೋಡುವಂತದ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಹೇಳ್ತಾರೆ ನೋಡಿ. ಮೋನಿಕಾ ರೀನಾರನ್ನು ತೋರಿಸುತ್ತಾ ಹೀಗೆ ಹೇಳುತ್ತಾಳೆ, ಅವಳು ನನ್ನ ತಂದೆಯ ಒಬ್ಬಳೇ ಮಗಳ ಮಗಳು ಎಂದರು. ಹಾಗಾದರೆ ಮೋನಿಕಾ ರೀನಾಳಿಗೆ ಏನಾಗಬೇಕು? ಓಕೆ, ಮೋನಿಕಾ ರೀನಾರನ್ನ ಪರಿಚಯ ಮಾಡಿಕೊಡ್ತಾ ಹೇಳ್ತಾ ಇದ್ದಾಳೆ ಏನಂತ, ಅವಳು ನನ್ನ ತಂದೆಯ ಒಬ್ಬಳೇ ಮಗಳ ಮಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೋನಿಕಾ ರೀನಾಳಿಗೆ ಏನಾಗಬೇಕು? ಓಕೆ, ಇಂಟ್ರೊಡ್ಯೂಸಿಂಗ್ ಎ ರೀನಾ, Monica said, she is the only daughter of my father's only daughter. How is Monica related to Reena ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಮೋನಿಕಾ ರೀನಾರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಓಕೆ, ಮೋನಿಕಾ, ನಾ ಏನ್ ಮಾಡ್ತೀನಿ, ರೀನಾ ಇಲ್ಲಿ ಬರ್ಕೊಳ್ತೀನಿ. ಈಗ ಯಾವ ಜನರೇಷನ್ ಏನ್ ಬರ್ತಾರೆ ಅಂತ ಗೊತ್ತಿಲ್ಲ, ಕುಟುಂಬ ನಕ್ಷೆನೂ ಕೂಡ ಹಾಕ್ಲಿಕ್ಕೆ ಬರಲ್ಲ, ಅದಕ್ಕೊಂದು ಐಡಿಯಾ ಮೇಲೆ ಓದ್ತಾ ಇದ್ದೀನಿ ಈಗ. ಹಾಗಾದ್ರೆ ಮೋನಿಕಾ ರೀನಾರ್ನ ನಾ ಏನು ಸೇಮ್ ಜನರೇಷನ್ ತೋರಿಸ್ಕೊಡ್ತೀನಿ, ಅವಾಗ ಯಾವ ತರ ಬೇಕೋ ಆ ತರ ಶಿಫ್ಟ್ ಮಾಡ್ಕೊಳಕ್ ಬರ್ತೀನಿ. ಮೋನಿಕಾ ರೀನಾರನ್ನ ತೋರಿಸುತ್ತಾ ಹೀಗೆ ಹೇಳುತ್ತಾರೆ ಏನಂತ, ಅವಳು, ಅವಳು ಅಂದ್ರೆ ಇವಳು ರೀನಾ, ಅವಳು ನನ್ನ ತಂದೆಯ, ಯಾರ ತಂದೆಯ? ಮೋನಿಕಾಳ ತಂದೆ ಅಂತ. ಅವಳು ನನ್ನ ತಂದೆ ಅಂದ್ರೆ ಒಂದು ಜನರೇಷನ್ ಮೇಲ್ಗಡೆ ಬರ್ತೀನಿ. ಯಾರ ತಂದೆಯ? ಮೋನಿಕಾ ತಂದೆಯ. ಅವಳು ನನ್ನ ತಂದೆಯ ಒಬ್ಬಳೇ ಮಗಳ, ಎಸ್, ಇವರ ತಂದೆ ಒಬ್ಬಳೇ ಮಗಳಂದ್ರೆ ಯಾರಾಗಿರ್ತಾಳೆ? ಮತ್ತು ಮೋನಿಕಾನೇ ಆಗಿರ್ತಾಳೆ. ಓಕೆ, ಅವಳು ನನ್ನ ತಂದೆಯ ಒಬ್ಬಳೇ ಮಗಳ, ಒಬ್ಬಳೇ ಮಗಳಂದ್ರೆ ಮೋನಿಕಾ, ಅವಳ ಮಗಳಾಗಿ ರೀನಾ ಬರ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ರೀನಾ ನಾವು ಸೇಮ್ ಜನರೇಷನ್ ಬರ್ಕೊಂಡಿದ್ವಿ, ಇವಳನ್ನೇ ಇಲ್ಲಿ ಶಿಫ್ಟ್ ಮಾಡ್ಬೇಕು. ಹಾಗಾದ್ರೆ ಈಗ ಓದಿ, ಅವಳು ನನ್ನ ತಂದೆಯ ಒಬ್ಬಳೇ ಮಗಳು, ಒಬ್ಬಳೇ ಮಗಳ ಮಗಳು ಅಂದಾಗ ಒಂದ್ ಜನರೇಷನ್ ಕೆಳಗಡೆ ಇರಬೇಕು ರೀನಾ. ಹಾಗಾದ್ರೆ ಈ ಮೋನಿಕಾ ರೀನಾಳಿಗೆ ಏನಾಗ್ಬೇಕಂತ ಕೇಳ್ತಾ ಇದಾರೆ. ಹಾಗಾದ್ರೆ ಮೋನಿಕಾ ರೀನಾಳಿಗೆ ಏನಾಗ್ಬೇಕಂದ್ರೆ ಆಬ್ವಿಯಸ್ಲಿ ಇಲ್ಲಿ ಮಗಳು ಅಂದಾಗ ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಮೋನಿಕಾ ರೀನಾಳಿಗೆ ಏನಾಗ್ಬೇಕಂದ್ರೆ ತಾಯಿ ಆಗ್ತಾರೆ. ಅದೇ ರೀನಾ ಮೋನಿಕಾಳಿಗೆ ಏನಾಗ್ಬೇಕಂತ ಕೇಳಿದ್ರೆ, ರೀನಾ ಮೋನಿಕಾಳಿಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳಾಗಿರ್ತಾಳೆ. ಹಾಗಾದ್ರೆ ಮೋನಿಕಾ ರೀನಾಳಿಗೆ ಏನಾಗ್ಬೇಕಂದ್ರೆ ತಾಯಿ ಆಗಿರ್ತಾಳೆ, ರೀನಾ ಮೋನಿಕಾಳಿಗೆ ಏನಾಗ್ಬೇಕಂದ್ರೆ ಮಗಳಾಗಿರ್ತಾಳೆ. ಹಾಗಾದ್ರೆ ಇನ್ನೊಂದ್ಸರಿ ಓದ್ತೀನಿ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಸ್, ಮೋನಿಕಾ ರೀನಾರನ್ನ ಪರಿಚಯ ಮಾಡಿಕೊಡ್ತಾ, ಮೋನಿಕಾ ರೀನಾರನ್ನ ಪರಿಚಯ ಮಾಡಿಕೊಡ್ತಾ ಏನಂತ ಹೇಳ್ತಾರೆ ಅವಳು, ಅವಳು ನನ್ನ ತಂದೆಯ, ಅಂದ್ರೆ ನನ್ನ ತಂದೆ ಅಂದ್ರೆ ಮೋನಿಕಾಳ ತಂದೆ. ಓಕೆ, ಒಂದ್ ಜನರೇಷನ್ ಮೇಲ್ಗಡೆ. ಅವಳು ನನ್ನ ತಂದೆಯ ಒಬ್ಬಳೇ ಮಗಳ, ಒಬ್ಬಳೇ ಮಗಳ ಮಗಳಾಗಿ ಬರ್ಬೇಕಂತೆ ರೀನಾ. ಹಾಗಾದ್ರೆ ಮಗಳಾಗಿ ಅಂದ ನಾ ಇಲ್ಲಿ ಸೇಮ್ ಜನರೇಷನ್ ಬರ್ಕೊಂಡಿದ್ದೆ, ಆಕ್ಚುಲಿ ನಂಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ನಾ ಏನ್ ಮಾಡ್ತೀನಿ, ಈಗ ಒಂದ್ ಸ್ಟೆಪ್ ಕೆಳಗಡೆ ಅವಳನ್ನ ಡೌನ್ ಮಾಡಿದಾಗ, ಹಾಗಾದ್ರೆ ಅವಳು ನನ್ನ ತಂದೆಯ ಒಬ್ಬಳೇ ಮಗಳ ಮಗಳು ಈ ರೀನಾ ಆಗಿದ್ದಾಳೆ ಅಂತ. ಹಾಗಾದ್ರೆ ಮೋನಿಕಾ ರೀನಾಳಿಗೆ ಏನಾಗ್ಬೇಕಂತ ಕೇಳಿದ್ರೆ ತಾಯಿ ಆಗಿರ್ತಾರೆ, ರೀನಾ ಮೋನಿಕಾಳಿಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳಾಗಿರ್ತಾರೆ. ಓಕೆ, ಹಾಗಾಗಿ ಆನ್ಸರ್ ಯಾವ್ದಾಗುತ್ತಪ್ಪ ಅಂದ್ರೆ ತಾಯಿ ಆಗಿರ್ತಾರೆ. ಮೋನಿಕಾ ರೀನಾಳಿಗೆ ಏನಾಗ್ಬೇಕಂದ್ರೆ ತಾಯಿ ಆಗ್ತಾರೆ. ಓಕೆ, ನೆಕ್ಸ್ಟ್ ಪ್ರತಾಪ್ ಒಬ್ಬ ಹುಡುಗನನ್ನ ತೋರಿಸಿ ಹೀಗೆ ಹೇಳುತ್ತಾನೆ. ಓಕೆ, ಪ್ರತಾಪ್ ಒಬ್ಬ ಹುಡುಗನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೇಳ್ತಾ ಇದ್ದಾನ ಏನಂತ, ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರರಲ್ಲಿ ಕಿರಿಯವನು. ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರರಲ್ಲಿ ಕಿರಿಯವನು. ಹಾಗಾದರೆ ಆ ಹುಡುಗ ಪ್ರತಾಪ್ಗೆ ಏನಾಗುತ್ತಾನೆ? ಆ ಹುಡುಗ ಪ್ರತಾಪ್ಗೆ ಏನಾಗುತ್ತಾನೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಪಾಯಿಂಟಿಂಗ್ ಟು ಎ ಬಾಯ್, ಪ್ರತಾಪ್ ಸೈಡ್ he is the younger of the two brothers of the daughter of my father's wife. How is boy related to ಪ್ರತಾಪ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರತಾಪ್ ಒಬ್ಬ ಹುಡುಗನ್ನ ಪರಿಚಯ ಮಾಡಿಕೊಡ್ತಿದ್ದಾನೆ.
ಇವ್ರು ಯಾವ ಜನರೇಷನ್ ಬರ್ತಾರಂತ ಗೊತ್ತಿಲ್ಲ. ಪ್ರತಾಪ್ ಒಬ್ಬ ಹುಡುಗನನ್ನ ಪರಿಚಯ ಮಾಡ್ತಾನೆ. ಓಕೆ, ಈಗ ಬರೋಣ. ಪ್ರತಾಪ್ ಒಬ್ಬ ಹುಡುಗನನ್ನ ಪರಿಚಯ ಮಾಡಿಕೊಡ್ತಾ ಹೇಳ್ತಾನೆ ಏನಂತ, ಆ ಹುಡುಗ, ಓಕೆ, ಆ ಹುಡುಗ ನನ್ನ ತಂದೆಯ ಯಾರ ತಂದೆಯ? ಪ್ರತಾಪನ ತಂದೆ ಅಂತ. ಆ ಹುಡುಗ ನನ್ನ ತಂದೆಯ ತಂದೆ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಬಂತು. ಓಕೆ, ಎಸ್. ಆ ಹುಡುಗ ನನ್ನ ತಂದೆಯ ಹೆಂಡತಿಯ, ಎಸ್, ಇವನ ತಂದೆಯ ಹೆಂಡತಿ ಅಂದ್ರೆ ಯಾರಾಗಿರ್ತಾರೆ? ಪ್ರತಾಪನ ತಾಯಿ ಅಂತ ಅರ್ಥಾತ್. ಎಸ್, ನೋಡಿ, ಆ ಹುಡುಗ ನನ್ನ ತಂದೆಯ ಬೆಟರ್ ಹೆಂಡತಿ ಅಂತಾನೆ ಬರ್ಕೊ. ಎಸ್, ಆ ಹುಡುಗ ನನ್ನ ತಂದೆಯ, ಓಕೆ, ನನ್ನ ತಂದೆಯ ಹೆಂಡತಿ ಅಂದ್ರೆ ಸೇಮ್ ಜನರೇಷನ್. ಓಕೆ, ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳಂದ್ರೆ ಯಾರಾಗಿರ್ತಾರೆ ಇಲ್ಲಿ ವೆರಿ ಇಂಪಾರ್ಟೆಂಟ್. ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳು. ಎಸ್, ಮಗಳು ಅಂದಾಗ ಈ ದಂಪತಿಯ ಮಗಳು ಪ್ರತಾಪಿಗೆ ಏನಾಗಬೇಕಪ್ಪ ಅಂದ್ರೆ ಸಹೋದರಿ ಆಗ್ಬಿಟ್ಟಿರ್ತಾಳೆ. ಓಕೆ, ಹೇಳ್ತಿದ್ದಾಳೆ, ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳು ಇಬ್ಬರು ಸಹೋದರರಲ್ಲಿ, ಈ ಮಗಳಿಗೆ ಇಬ್ಬರು ಸಹೋದರರಿದ್ದಾರಂತೆ, ಇಬ್ಬರು ಸಹೋದರರಲ್ಲಿ ಈ ಹುಡುಗನೇ ಕಿರಿಯವನು ಅಂತ ಹೇಳ್ತಿದ್ದಾರೆ. ನೋಡಿ, ಅಂದ್ರೆ ಅರ್ಥ ಏನಂದ್ರೆ ಈ ಮೂರು ಮಕ್ಕಳು ಈ ದಂಪತಿಗಳ ಮಕ್ಕಳಾಗಿರ್ತಾರೆ. ಹಾಗಾದ್ರೆ ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರರಲ್ಲಿ ಆ ಹುಡುಗನೇ ಏನಪ್ಪಾ ಅಂದ್ರೆ ಕಿರಿಯವನು ಅಂತ. ಈಗ ಆಲ್ರೆಡಿ ಒಬ್ಬ ಸಹೋದರ ಕನ್ಫರ್ಮ್ ಆಗಿದ್ದಾನೆ. ಯಾರಾಗಿದ್ದಾರೆ? ಪ್ರತಾಪ್ ಕನ್ಫರ್ಮ್ ಆಗ್ಯಾನ. ಬಟ್ ಆ ಹುಡುಗ ಏನಿದಾನಲ್ಲ, ಇಲ್ಲಿ ಸ್ಟಾರ್ಟ್ ಮಾಡಿದ್ರು ನೋಡಿ, ಆ ಹುಡುಗ ಲಾಸ್ಟಿಗೆ ಏನಾಗ್ಬೇಕಿಲ್ಲಿ ಕಿರಿಯವನು ಅಂತ ಎಂಡ್ ಆಗಿದೆ. ಆ ಹುಡುಗನೇ ಕಿರಿಯವನು. ಹಾಗಾದ್ರೆ ಮತ್ತೆ ಹಿರಿಯವನು ಯಾರಪ್ಪ ಅಂದ್ರೆ ಈ ಪ್ರತಾಪ್ ಆಗಿರ್ತಾನೆ. ಹಾಗಾದ್ರೆ ಒಟ್ಟಿನಲ್ಲಿ ಇವ್ರು ಮೂವರು ಏನಾಗಿರ್ತಾರಪ್ಪ ಅಂದ್ರೆ ಬ್ರದರ್ ಅಂಡ್ ಸಿಸ್ಟರ್ಸ್ ಆಗಿರ್ತಾರೆ. ಯಾರ ಮಕ್ಕಳು ಅಂತ ಕೇಳಿದ್ರೆ ಈ ತಂದೆ ತಾಯಿ ಏನು ದಂಪತಿಗಳಿದಾರಲ್ಲ ಅವ್ರ ಮಕ್ಕಳಾಗಿರ್ತಾರೆ. ಇನ್ನೂ ಒಂದ್ಸರಿ ಓದ್ತೀನಿ ನೋಡಿ. ಆ ಹುಡುಗ, ಓಕೆ, ಪ್ರತಾಪ್ ಪರಿಚಯ ಮಾಡ್ಕೊಡ್ತೇನೆ. ಆ ಹುಡುಗ ನನ್ನ ತಂದೆ ಅಂದ್ರೆ ಯಾರ ತಂದೆ? ಪ್ರತಾಪ್ನ ತಂದೆ. ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರರಲ್ಲಿ ಈ ಹುಡುಗ ಕಿರಿಯವನಂತೆ. ಈ ಹುಡುಗ ಕಿರಿಯವನು. ಹಾಗಾದ್ರೆ ಕೊನೆಯಲ್ಲಿ ಕ್ವಶನ್ ಏನ್ ಕೇಳಿದಾನೆ? ಆ ಹುಡುಗ ಪ್ರತಾಪ್ಗೆ ಏನಾಗುತ್ತಾನೆ? ಆ ಹುಡುಗ ಪ್ರತಾಪ್ಗೆ ಏನಾಗುತ್ತಾನೆ? ಆಬ್ವಿಯಸ್ಲಿ ಆ ಹುಡುಗ ಪ್ರತಾಪ್ಗೆ ಏನಾಗ್ತಾನೆ ಅಂದ್ರೆ ಸಹೋದರ ಆಗ್ತಾನೆ. ಪ್ರತಾಪ್ ಆ ಹುಡುಗಿಗೆ ಏನಾಗ್ತಾನೆ ಅಂತ ಕೇಳಿದ್ರು ಕೂಡ ಸಹೋದರ ಆಗಿರ್ತಾನೆ. ಹಾಗಾದ್ರೆ ಇವರೆಲ್ಲ ಏನಪ್ಪಾ ಅಂದ್ರೆ ಒಟ್ಟಿನಲ್ಲಿ ಸಹೋದರಿಯರಾಗಿರ್ತಾರೆ. ಓಕೆ, ಈ ರೀತಿ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ, ಹಾಗಾದ್ರೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ ನಾನೀಗ. ಆ ಹುಡುಗ ನನ್ನ ತಂದೆಯ, ಓಕೆ, ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರ ಒಳಗಡೆ ಈ ಹುಡುಗ ಕಿರಿಯವನಂದ್ರೆ ಆಲ್ರೆಡಿ ಆಬ್ವಿಯಸ್ಲಿ ಇವನು ಬ್ರದರ್ ಆಗಿರ್ತಾನೆ, ಇದು ಗೊತ್ತಾಗಿರುತ್ತೆ. ಬಟ್ ಈ ಹುಡುಗನೇ ಕಿರಿಯವನಂದಾಗ ಇವರಿಬ್ರು ಸಹೋದರರಾಗಿರ್ತಾರೆ. ಪ್ರತಾಪ್ ಆ ಹುಡುಗ ಏನಾಗ್ಬೇಕಂತ ಕೇಳಿದ್ರೆ ಸಹೋದರ ಆಗಿರ್ತಾನೆ. ಓಕೆ, ನೆಕ್ಸ್ಟ್. ರಜನಿಯು ಒಬ್ಬಳು ಮಹಿಳೆಯನ್ನು ತೋರಿಸುತ್ತಾ, ಓಕೆ, ರಜನಿಯು ಒಬ್ಬಳು ಮಹಿಳೆಯನ್ನು ತೋರಿಸುತ್ತಾ ಹೀಗೆ ಹೇಳುತ್ತಾಳೆ. ಓಕೆ, ರಜನಿ ಒಬ್ಬ ಮಹಿಳೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾಳೆ. ಹೀಗೆ ಹೇಳುತ್ತಾಳೆ ಏನಂತ? ಅವಳ ಮಗನ ತಂದೆ ಒಂದು ಕಾಮ ಇರ್ಲಿ, ಅವಳ ಮಗನ ತಂದೆ ನನ್ನ ತಾಯಿಯ ಅಳಿಯ ಅಂತ. ಅವನ ಮಗನ ತಂದೆ ನನ್ನ ತಾಯಿಯ ಅಳಿಯ. ಹಾಗಾದ್ರೆ ರಜನಿಯು ಆ ಮಹಿಳೆಗೆ ಏನಾಗುತ್ತಾಳೆ? ಹಾಗಾದ್ರೆ ರಜನಿಯು ಆ ಮಹಿಳೆಗೆ ಏನಾಗುತ್ತಾಳೆ ಅಂತ ಕೇಳ್ತದೆ. ಇಲ್ಲಿ ಅಬ್ಸರ್ವ್ ಮಾಡಿ, ರಜನಿ ಇಲ್ಲಿ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಪಾಯಿಂಟಿಂಗ್ ಟು ದ ಲೇಡಿ, ರಜನಿ ಸೈಡ್ her son's father is the son-in-law of my mother. How is Rajini related to the lady ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಬರೋಣ. ಯಾರು ಯಾರನ್ನ ಪರಿಚಯ ಮಾಡ್ಕೊಡ್ತಿದ್ದಾರೆ? ರಜನಿ
ಒಬ್ಬ ಮಹಿಳೆಯನ್ನ ಪರಿಚಯ ಮಾಡಿಕೊಡ್ತಾ ಹೇಳ್ತದಾಳೆ. ರಜನಿ ಒಬ್ಬ ಮಹಿಳೆಯನ್ನ ಪರಿಚಯ ಮಾಡಿಕೊಡ್ತಾ ಹೇಳ್ತದಾಳೆ ಏನಂತ, ಅವಳ ಮಗನ ತಂದೆ, ಯಾರ? ಈ ಮಹಿಳೆ. ಅವಳ ಮಗನ ತಂದೆ, ಓಕೆ, ಅವಳ ಮಗನ ತಂದೆ, ತಂದೆ ಅಂದ್ರೆ ಯಾರಿಲ್ಲಿ? ಇವಳ ಮಗನ ತಂದೆ ಅಂದ್ರೆ ಅರ್ಥ ಈ ಮಹಿಳೆಯ ಗಂಡ ಅಂತ. ಓಕೆ, ಎಸ್, ಅವಳ ಮಗನ ತಂದೆ ನನ್ನ ತಾಯಿ ಅಳಿಯ ಅಂತ ಹೇಳ್ತಾರೆ. ನೋಡಿ, ಅವಳ ಮಗನ ತಂದೆ, ಇಲ್ಲಿ ಕಾಮ ಇದೆ. ಅವಳ ಮಗನ ತಂದೆ, ಒಂದ್ ಪಾಯಿಂಟ್ ಮುಗೀತೀಗ. ಈ ತಂದೆ ಯಾರಪ್ಪ ಅಂದ್ರ ನನ್ನ ತಾಯಿ ಅಳಿಯ ಅಂತ ಹೇಳ್ತಾರೆ. ಯಾರ ತಾಯಿ ಅಳಿಯ? ಈ ರಜನಿ ತಾಯಿ ಅಳಿಯ. ಆಗ ರಜನಿ ತಾಯಿ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರ್ತಾನೆ. ಎಸ್, ರಜನಿ ತಾಯಿಯ ಅಳಿಯ. ಹಾಗಾದ್ರೆ ಇವರ ತಾಯಿಯ ಅಳಿಯ ಈ ವ್ಯಕ್ತಿ ಆಗ್ಬೇಕಾದ್ರೆ ಈ ಮಹಿಳೆ ಈ ತಾಯಿಗೆ ಏನಾಗಿರ್ತಾಳಪ್ಪ ಅಂದ್ರೆ ಮಗಳಾಗಿರ್ತಾಳೆ. ಯಾಕಂದ್ರೆ ತನ್ನ ಮಗಳನ್ನ ಆ ವ್ಯಕ್ತಿ ಕೊಟ್ಟ ಮೇಲೆ ಏನಾಗಿರ್ತಾರೆ ಅಂದ್ರೆ ಆ ತಾಯಿಗೆ ಅವನು ಅಳಿಯ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವನು ಅಳಿಯ ಆಗ್ಯಾನ ಅಂದ್ರೆ ಇವಳು ಆಬ್ವಿಯಸ್ಲಿ ಮಹಿಳೆ ಏನಾಗಿರ್ತಾಳೆ? ಮಗಳಾಗಿರ್ತಾಳೆ. ಹಾಗಾದ್ರೆ ಅವ್ರು ಕೇಳ್ತಾ ಇರೋ ಸಂಬಂಧ ಯಾರಿಗಪ್ಪ ಅಂದ್ರೆ ಇವರಿಬ್ಬರ ನಡುವಿನ ಸಂಬಂಧ ಏನು ಅಂತ ಕೇಳ್ತಾರೆ. ನೋಡಿ, ಅವಳ ಮಗನ ತಂದೆ, ಓಕೆ, ಅವಳ ಮಗನ ತಂದೆ, ರಜನಿ ಹೇಳ್ತಾ ಇದಾರೆ ನನ್ನ ತಾಯಿಯ ಅಳಿಯ ಅವರು ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇವರ ತಾಯಿಯ ಅಳಿಯ ಅವನಾಗ್ಬೇಕಾದ್ರೆ ಈ ಮಹಿಳೆ ಆ ತಾಯಿಗೆ ಏನಾಗಿರ್ತಪ್ಪ ಅಂದ್ರೆ ಮಗಳಾಗಿರ್ತಾಳೆ. ಹಾಗಾದ್ರೆ ಇವ್ರಿಬ್ರು ನಡುವೆ ಗಂಡ ಹೆಂಡತಿ ಆದ್ರು ಅಂದ್ರೆ ಈ ರಜನಿ ಮತ್ತು ಮಹಿಳೆಗೆ ಏನ್ ಸಂಬಂಧ ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಇವಳ ಮಗಳು ಇವಳಾದ್ರೆ ಇವರ ತಾಯಿ ಇವ್ರಾಗ್ಯಾರ ಅಂದ್ಮೇಲೆ ಆಬ್ವಿಯಸ್ಲಿ ಇವರಿಬ್ರು ಸಿಸ್ಟರ್ಸ್ ಆಗಿರ್ತಾರೆ. ಹಾಗಾದ್ರೆ ಆ ಮಹಿಳೆ ರಜನಿಗೆ ಏನಾಗ್ಬೇಕಪ್ಪ ಅಂದ್ರೆ ಸಹೋದರಿ ಆಗಿರ್ತಾರೆ. ಆ ರಜನಿ ಈ ಮಹಿಳೆಗೆ ಏನಾಗ್ಬೇಕಂತ ಕೇಳಿದ್ರೆ ಅವ್ರಿಗೆ ಕೂಡ ಸಹೋದರಿ ಆಗಿರ್ತಾರೆ. ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ ಸಹೋದರಿ ಅಥವಾ ಸಿಸ್ಟರ್ ಅಂತ ಹೇಳ್ತೀವಿ. ಅವಳ ಮಗನ ತಂದೆ, ರಜನಿ ಹೇಳ್ತಾ ಇದಾರೆ ನನ್ನ ತಾಯಿಯ ಅಳಿಯ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇವರ ತಾಯಿಯ ಅಳಿಯ ಅವನಾಗ್ಬೇಕಾದ್ರೆ ಈ ಮಹಿಳೆ ಈ ತಾಯಿಗೆ ಮಗಳಾಗಿರ್ತಾಳೆ. ಆಬ್ವಿಯಸ್ಲಿ ಇವರಿಬ್ರು ಸಿಸ್ಟರ್ಸ್ ಆಗಿರ್ತಾರೆ. ಓಕೆ, ಈ ರೀತಿ ಆನ್ಸರ್ ಮಾಡೋಣ. ಓಕೆ, ನೆಕ್ಸ್ಟ್. ರೋಹಿತನು ಒಂದು ಭಾವಚಿತ್ರದಲ್ಲಿರುವ ಒಬ್ಬ ಮಹಿಳೆಯನ್ನ ತೋರಿಸುತ್ತಾ ಹೇಳುತ್ತಾನೆ, ಅವಳು ನನ್ನ ತಂದೆಯ ಒಬ್ಬನೇ ಮಗನ ಮಗಳು ಎಂದರು. ಅವಳು ನನ್ನ ತಂದೆಯ ಒಬ್ಬನೇ ಮಗನ ಮಗಳು ಎಂದರು. ಹಾಗಾದರೆ ರೋಹಿತನು ಆ ಮಹಿಳೆಗೆ ಏನಾಗಬೇಕು ಅಂತ ಕೇಳ್ತಾರೆ. ರೋಹಿತನು ಆ ಮಹಿಳೆಗೆ ಏನಾಗಬೇಕು? ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್, ರೋಹಿತ್ ಸೈಡ್, she is the daughter of the only son of my father. How is Rohit related to the girl in the photograph ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಯಾರನ್ನ ಪರಿಚಯ ಮಾಡ್ಕೊಡ್ತಿದಾರೆ ಇಲ್ಲಿ? ರೋಹಿತನು ಒಂದು ಭಾವಚಿತ್ರದಲ್ಲಿರುವ ಒಬ್ಬ ಮಹಿಳೆಯನ್ನ ತೋರಿಸುತ್ತಾ, ಇಲ್ಲಿ ಭಾವಚಿತ್ರದಲ್ಲಿ ಇದಾರೆ ಅಂತ ನೀವು ಅಜ್ಯೂಮ್ ಮಾಡ್ಕೊಳ್ಳಿ. ಓಕೆ, ಈ ಮಹಿಳೆಯನ್ನ ತೋರಿಸುತ್ತಾ ಹೀಗೆ ಹೇಳ್ತಾ ಇದ್ದಾರೆ ಏನಂತ, ಅವಳು, ಯಾರು? ಈ ಮಹಿಳೆ. ಅವಳು ನನ್ನ ತಂದೆಯ, ಎಸ್, ಯಾರ ತಂದೆಯ? ಈ ರೋಹಿತನ ತಂದೆ. ಎಸ್, ಅವಳು ನನ್ನ ತಂದೆಯ, ಒಂದ್ ಜನರೇಷನ್ ಮೇಲ್ಗಡೆ, ನನ್ನ ತಂದೆಯ ಒಬ್ಬನೇ ಮಗನ. ಎಸ್, ನೋಡಿ, ಅವಳು ನನ್ನ ತಂದೆಯ ಒಬ್ಬನೇ ಮಗ, ಯಾರು? ಮತ್ತು ರೋಹಿತ್ ಆಗಿರ್ತಾನೆ. ಅವಳು ನನ್ನ ತಂದೆಯ ಒಬ್ಬನೇ ಮಗನ ಮಗಳು ಇವಳು ಅಂತ ಹೇಳ್ತಾರೆ. ಹಾಗಾದ್ರೆ ಮಗಳು ಅಂದಾಗ ಈ ಮಹಿಳೆ ಒಂದ್ ಜನರೇಷನ್ ಕೆಳಗಡೆ ಬರ್ಬೇಕಾಯ್ತು. ಓಕೆ, ಎಸ್, ಹಾಗಾದ್ರೆ ರೋಹಿತನು ಆ ಮಹಿಳೆಗೆ ಏನಾಗ್ಬೇಕಂತ ಕೇಳ್ತಾರೆ. ಹಾಗಾದ್ರೆ ಈ ರೋಹಿತ್ ಈ ಮಹಿಳೆಗೆ ಏನಾಗ್ಬೇಕಂತ ಕೇಳ್ತಾರೆ. ಹಾಗಾದ್ರೆ ರೋಹಿತ್ ಮಹಿಳೆಗೆ ಏನಾಗ್ಬೇಕಂತ ಕೇಳಿದ್ರೆ ತಂದೆ ಆಗಿರ್ತಾನೆ. ಅದೇ ಆ ಮಹಿಳೆ ರೋಹಿತನಿಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳಾಗಿರ್ತಾಳೆ. ಮಹಿಳೆ ರೋಹಿತನಿಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳಾಗಿರ್ತಾಳೆ. ರೋಹಿತ್ ಮಹಿಳೆಗೆ ಏನಾಗ್ಬೇಕಂತ ಕೇಳಿದ್ರೆ ತಂದೆ ಆಗಿರ್ತಾನೆ. ಓಕೆ, ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದಾಗತ್ತಪ್ಪ ಅಂದ್ರೆ ತಂದೆ ಆಗಿರ್ತಾನೆ. ರೋಹಿತನು ಒಂದು ಭಾವಚಿತ್ರದಲ್ಲಿರುವ ಮಹಿಳೆಯನ್ನ ತೋರಿಸುತ್ತಾ ಹೀಗೆ ಹೇಳುತ್ತಾನೆ, ಅವಳು ನನ್ನ ತಂದೆಯ ಒಬ್ಬನೇ ಮಗನ, ಓಕೆ, ನನ್ನ ತಂದೆಯ ಒಬ್ಬನೇ ಮಗ ಅಂದ್ರೆ ಇವರೇ ರೋಹಿತ್ ಆಗಿರ್ತಾರೆ, ಅವರ ಮಗಳಾಗಿ ಈ ಮಹಿಳೆ ಬರ್ಬೇಕು. ಹಾಗಾದ್ರೆ ಆ ರೋಹಿತ್ ಮಹಿಳೆಗೆ ಏನಾಗ್ಬೇಕಂದ್ರೆ ತಂದೆ ಆಗಿರ್ತಾನೆ. ಮಹಿಳೆ ಆ ರೋಹಿತನಿಗೆ ಏನಾಗ್ಬೇಕಂದ್ರೆ ತಾಯಿ ಆಗಿರ್ಬೇಕು. ಓಕೆ, ನೆಕ್ಸ್ಟ್.
ನೀಲನು ಒಂದು ಭಾವಚಿತ್ರದಲ್ಲಿರುವ ವ್ಯಕ್ತಿಯನ್ನ ಕುರಿತು ಹೀಗೆ ಹೇಳುತ್ತಾನೆ. ಅವನು ನನ್ನ ಸಹೋದರಿಯ ತಂದೆಯ ಒಬ್ಬಳೇ ಮಗಳ ಮಗ ಎಂದರು. ಹಾಗಾದರೆ ನೀಲನು ಯಾರ ಕುರಿತು ಮಾತನಾಡುತ್ತಿದ್ದಾನೆ? ಓಕೆ, ಪಾಯಿಂಟಿಂಗ್ ಟುವರ್ಡ್ಸ್ ಎ ಫೋಟೋ, ನೀಲ್ ಸೇಸ್ ದಟ್ he is the son of the only daughter of my sister's father. Whom is he pointing to ಅಂತ ಕೇಳ್ತದೆ. ಓಕೆ, ಈಗ ಅಬ್ಸರ್ವ್ ಮಾಡಿ, ನೀಲ್ ಅನ್ನೋ ವ್ಯಕ್ತಿ ಭಾವಚಿತ್ರದಲ್ಲಿರುವ ವ್ಯಕ್ತಿಯನ್ನ ಕುರಿತು ಈಗ ಹೇಳ್ತಾ ಇದ್ದಾನೆ. ಓಕೆ, ವ್ಯಕ್ತಿ ಇಲ್ಲಿದ್ದಾನಂತ ತಿಳ್ಕೊಳ್ಳಿ. ಓಕೆ, ಅವನು ಯಾರು? ಈ ವ್ಯಕ್ತಿ. ಓಕೆ, ನೀಲ್ ಅವನಿಗೆ ಹೇಳ್ತಾ ಇದ್ದಾನೆ ಆ ವ್ಯಕ್ತಿಯನ್ನ ಕುರಿತು. ಅವನು ನನ್ನ ಸಹೋದರಿಯ, ಯಾರ ಸಹೋದರಿಯ? ಈ ನೀಲನ ಸಹೋದರಿ. ಎಸ್, ನೀಲನ ಸಹೋದರಿ ಅಂದ್ರೆ ಇಲ್ಲಿ ಬರ್ತಾರೆ. ಓಕೆ, ಅವನು ನನ್ನ ಸಹೋದರಿಯ ತಂದೆಯ, ಎಸ್, ಇವರ ಸಹೋದರಿಯ ತಂದೆ ಅಂದ್ರೆ ಅರ್ಥಾತ್ ನೀಲನ ತಂದೆ ಅಂತ. ಓಕೆ, ಅವನು ನನ್ನ ಸಹೋದರಿಯ ತಂದೆಯ ಒಬ್ಬಳೇ ಮಗಳ, ಎಸ್, ಇವರ ತಂದೆಯ ಒಬ್ಬಳೇ ಮಗಳ ಅಂದ್ರ ಈ ನೀಲನ ಸಹೋದರಿ. ಓಕೆ, ಒಬ್ಬಳೇ ಮಗಳ ಮಗ ಎಂದರು. ಹಾಗಾದ್ರೆ ಈ ವ್ಯಕ್ತಿ ಮಗ ಅನ್ನೋದಕ್ಕೆ ಸೇಮ್ ಜನರೇಷನ್ ಬರಂಗಿಲ್ಲ. ಮಗ ಅಂದ್ರೆ ಒಂದ್ ಸ್ಟೆಪ್ ಕೆಳಗಡೆ ತರಬೇಕು. ಈ ವ್ಯಕ್ತಿ ಇಲ್ಲಿಗಿದ್ದಂತ ವ್ಯಕ್ತಿ ಇಲ್ಲಿ ಬರ್ತಾ ಇದ್ದಾನೆ. ಈಗ ಓದಿ, ಆ ವ್ಯಕ್ತಿ, ಓಕೆ, ಅವನು ನನ್ನ ಸಹೋದರಿಯ ತಂದೆಯ ಒಬ್ಬಳೇ ಮಗಳ ಮಗ ಎಂದರು. ಎಸ್, ಹಾಗಾದರೆ ಈ ನೀಲನು ಯಾವ ವ್ಯಕ್ತಿಯ ಕುರಿತು ಮಾತನಾಡುತ್ತಿದ್ದಾನೆ ಅಂತ? ಹಾಗಾದ್ರೆ ತನ್ನ ಸಹೋದರಿಯ ಮಗ ಏನಾಗಿರ್ತಾನೆ? ಯೂಶುವಲಿ ತನ್ನ ಸಹೋದರಿಯ ಮಗ ಅಂದಾಗ ಅಳಿಯ ಆಗಿರ್ತಾನೆ. ಹಾಗಾದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ನೆಫ್ಯೂ ಅಂತ ಹೇಳ್ಬೋದು. ನಾವು ಹೇಳಿದ್ವಿ ಆಲ್ರೆಡಿ, ನಿಮಗೆ ರಿಲೇಶನ್ಶಿಪ್ ಚಾರ್ಟ್ ಅಲ್ಲಿ ಕೊಟ್ಟಿದ್ದೆ ನಾನು ನಿಮ್ಗೆ. ನನ್ನ ಸಹೋದರ ಅಥವಾ ಸಹೋದರಿಯ ಮಗ ಏನಾಗಿರ್ತಾನಪ್ಪ ಅಂದ್ರೆ ಅಳಿಯ ಅಂತ ಹೇಳ್ತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಒಂದೇ ವರ್ಡ್ ಇರುತ್ತಲ್ಲಿ, ನೆಫ್ಯೂ ಅಂತ. ಓಕೆ, ನೆಫ್ಯೂ ಅಂತ. ನನ್ನ ಸಹೋದರಿಯ ಮಗ. ಹಾಗಾದ್ರೆ ನನ್ನ ಸಹೋದರಿಯ ಮಗ ಅಥವಾ ಸಹೋದರನ ಮಗ ಏನಾಗಿರ್ತಾರಪ್ಪ ಅಂದ್ರೆ ನೆಫ್ಯೂ ಅಂತ ಕರಿತೀವಿ ಅಥವಾ ಅಳಿಯ ಅಂತ ಕರಿತೀವಿ. ಹಾಗಾದ್ರೆ ಅಳಿಯ ಏನಾಗಿರ್ತಾನೆ? ನನ್ನ ಸಹೋದರಿಯ ಮಗ ಅಳಿಯ ಆಗಿರ್ತಾನೆ. ಓಕೆ, ನೆಕ್ಸ್ಟ್, ಜಾನನು ಒಬ್ಬಳು ಮಹಿಳೆಯನ್ನು ತೋರಿಸುತ್ತಾ ತನ್ನ ಸ್ನೇಹಿತನಿಗೆ ಹೀಗೆ ಹೇಳುತ್ತಾನೆ. ಓಕೆ, ಜಾನನು ಒಬ್ಬಳ ಮಹಿಳೆಯನ್ನ ತೋರಿಸುತ್ತಾ ತನ್ನ ಸ್ನೇಹಿತನಿಗೆ ಹೀಗೆ ಹೇಳುತ್ತಾನೆ. ಅವಳು ನನ್ನ ಹೆಂಡತಿಯ ತಂದೆಯ ಎರಡನೇ ಮಗಳು. ಹಾಗಾದರೆ ಆ ಮಹಿಳೆ ಜಾನನಿಗೆ ಏನಾಗಬೇಕು? ಓಕೆ, ಜಾನ್ ಇಂಟ್ರೊಡ್ಯೂಸಸ್ ಎ ಲೇಡಿ ಟು ಹಿಸ್ ಫ್ರೆಂಡ್ saying that she is the second daughter of his wife's father. Okay, how is the lady related to John ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಜಾನನು ಒಬ್ಬ ಮಹಿಳೆಯನ್ನ ತೋರಿಸುತ್ತಾ, ಹೇಳ್ತಾ ಇದ್ದಾನೆ ತನ್ನ ಸ್ನೇಹಿತನಿಗೆ ಏನಂತ? ಅವಳು ನನ್ನ ಹೆಂಡತಿಯ, ಓಕೆ, ಯಾರ ಹೆಂಡತಿಯ? ಜಾನ್ನ ಹೆಂಡತಿ ಅಂದ್ರೆ ಇಲ್ಲಿ ಬರೀತೀನಿ. ಓಕೆ, ಅವಳು ನನ್ನ ಹೆಂಡತಿಯ ತಂದೆ ಅಂದ್ರೆ ತನ್ನ ಹೆಂಡತಿಯ ತಂದೆ, ಫಾದರ್ ಇಲ್ಲ ಅಂತ ಕರಿತೀವಲ್ಲ ಅವರು. ಎಸ್, ಅವಳು ನನ್ನ ಹೆಂಡತಿಯ ತಂದೆಯ ಎರಡನೇ ಮಗಳು. ಎಸ್, ನನ್ನ ಹೆಂಡತಿಯ ತಂದೆಯ ಎರಡನೇ ಮಗಳು. ಹಾಗಾದ್ರೆ ಎರಡನೇ ಮಗಳು ಇವಳು ಆಗ್ಯಾಳ ಅಂದ್ರೆ ಫಸ್ಟ್ ಮಗಳು ಯಾರಾಗಿರ್ತಾಳೆ? ಜಾನ್ನ ಹೆಂಡತಿ ಆಗಿರ್ತಾಳೆ. ಹಾಗಾದ್ರೆ ಆ ಮಹಿಳೆ ಈ ಜಾನನಿಗೆ ಏನಾಗ್ಬೇಕಂತ ಕೇಳ್ತಾಳೆ. ಆ ಮಹಿಳೆ ಜಾನ್ನಿಗೆ ಏನಾಗ್ಬೇಕಂದ್ರೆ, ನಾವು ಇಮ್ಯಾಜಿನ್ ಮಾಡಿದಾಗ ನನ್ನ ಹೆಂಡತಿಯ ಸಹೋದರಿ, ಎಸ್, ನನ್ನ ಹೆಂಡತಿಯ ಸಹೋದರಿ ಏನಾಗಿರ್ತಾಳೆ? ನನ್ನ ಹೆಂಡತಿಯ ಸಹೋದರಿ ಸೊಸೆ ಅಂತ ಕರಿತೀವಿ ಅಥವಾ ಸಿಸ್ಟರ್ ಇನ್ ಲಾ ಅಂತ ಕರಿತೀವಿ. ಹಾಗಾದ್ರೆ ನನ್ನ ಹೆಂಡತಿಯ ಸಹೋದರಿ ಏನಾಗಿರ್ಲಿಕ್ಕೆ ಸಾಧ್ಯ? ಸೊಸೆ ಅಥವಾ ಸಿಸ್ಟರ್ ಇನ್ ಲಾ. ಓಕೆ, ನೆಕ್ಸ್ಟ್, ರಮೇಶನು
ಭಾವಚಿತ್ರದಲ್ಲಿರುವ ಒಬ್ಬ ವ್ಯಕ್ತಿಯನ್ನ ತೋರಿಸಿ ಹೀಗೆ ಹೇಳುತ್ತಾನೆ, ಅವನು ನನ್ನ ಸಹೋದರನ ತಂದೆಯ ಒಬ್ಬಳೇ ಮಗಳ ಮಗ ಎಂದರು. ಹಾಗಾದರೆ ರಮೇಶನ ಆ ಭಾವಚಿತ್ರದಲ್ಲಿರುವ ವ್ಯಕ್ತಿಗೆ ಏನಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಪಾಯಿಂಟಿಂಗ್ ಟುವರ್ಡ್ಸ್ ಎ ಪಿಕ್ಚರ್, ರಮೇಶ್ ಸೆಡ್, he is the son of only daughter of my brother's father. Okay, how is Ramesh related to the man in the picture ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಯಾರನ್ನ ಪರಿಚಯ ಮಾಡ್ಕೊಳ್ತಿದ್ದಾರೆ ಇಲ್ಲಿ. ರಮೇಶ್ ಭಾವಚಿತ್ರದಲ್ಲಿರುವ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾ. ರಮೇಶ್ ಭಾವಚಿತ್ರದಲ್ಲಿರುವ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾ ಏನ್ ಹೇಳ್ತಿದಾರೆ ಅವರು, ಅವನು, ಈ ವ್ಯಕ್ತಿ, ಅವನು ನನ್ನ ಸಹೋದರನ, ಎಸ್, ಯಾರ ಸಹೋದರನ, ರಮೇಶನ ಸಹೋದರನ. ಓಕೆ, ಸೇಮ್ ಜನರೇಷನ್ ಬರ್ತಾರೆ. ಅವನು ನನ್ನ ಸಹೋದರನ ತಂದೆಯ, ಇವರ ಸಹೋದರನ ತಂದೆ ಅಂದ್ರೆ ಒಂದ್ ಜನರೇಷನ್ ಮೇಲ್ಗಡೆ ಇರ್ತಾರೆ. ಓಕೆ, ಅವನು ನನ್ನ ಸಹೋದರನ ತಂದೆಯ ಒಬ್ಬಳೇ ಮಗಳ, ಎಸ್, ಇವರ ಸಹೋದರನ ತಂದೆಯ ಒಬ್ಬಳೇ ಮಗಳು ಅಂದಾಗ ಅಂದ್ರೆ ರಮೇಶನ ಸಹೋದರಿ ಅಂತ ಅರ್ಥ. ಹಾಗಾದ್ರೆ ನಾವೇನ್ ಮಾಡೋಣ, ಸ್ವಲ್ಪ ಇಲ್ಲಿ ಸ್ವಲ್ಪ ಈ ಕಡೆ ದೂರ ಬರ್ಕೋಣ. ಎಸ್, ಆ ವ್ಯಕ್ತಿ, ಅವನು ನನ್ನ ಸಹೋದರನ ತಂದೆಯ ಒಬ್ಬಳೇ ಮಗಳು. ಎಸ್, ಒಬ್ಬಳೇ ಮಗಳು ಅಂದ್ರೆ ಇಲ್ಲಿ ಬರ್ತಾರೆ. ಒಬ್ಬಳೇ ಮಗಳು ಅಂದ್ರೆ ಅರ್ಥಾತ್ ರಮೇಶನ ಸಹೋದರಿ ಅಂತ, ಒಬ್ಬಳೇ ಮಗಳ ಮಗ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಈ ವ್ಯಕ್ತಿ ಮಗ ಆಗ್ಬೇಕಾದ್ರೆ ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕು. ಅಂದ್ರೆ ಇಲ್ಲಿ ಬರ್ಕೊಂಡಿದ್ವಿ, ಬಟ್ ಇಲ್ಲಿ ಶಿಫ್ಟ್ ಮಾಡ್ಬೇಕಾಗತ್ತೆ. ಈಗ ಓದಿ, ಅವನು ನನ್ನ ಸಹೋದರನ ತಂದೆಯ ಒಬ್ಬಳೇ ಮಗಳ ಮಗ ಇವನು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರಮೇಶನು ಈ ಭಾವಚಿತ್ರದಲ್ಲಿರುವ ವ್ಯಕ್ತಿಗೆ ಏನಾಗಬೇಕು ಅಂತ ಕೇಳ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿ. ಹಾಗಾದ್ರೆ ಈ ಮಹಿಳೆಗೂ ರಮೇಶ್ ಏನ್ ಸಂಬಂಧ ಇದೆ, ಬ್ರದರ್ ಸಿಸ್ಟರ್ ಇದ್ದಾರೆ. ಹಾಗಾದ್ರೆ ಈ ರಮೇಶ್ ಈ ವ್ಯಕ್ತಿಗೆ ಏನಾಗಬೇಕಂದ್ರೆ, ನಾವು ಈ ವ್ಯಕ್ತಿ ಅಂತ ಅಜೂಮ್ ಮಾಡಿ, ನಾನಾಗಿದ್ದೀನಿ ಅಂದ್ರೆ ನನ್ನ ತಾಯಿಯ, ಓಕೆ, ನನ್ನ ತಾಯಿಯ ಒಬ್ಬ ಸಹೋದರ. ಓಕೆ, ನನ್ನ ತಾಯಿಯ ಒಬ್ಬ ಸಹೋದರ ನನಗೇನಾಗ್ಲಿಕ್ಕೆ ಸಾಧ್ಯ, ನನ್ನ ತಾಯಿಯ ಒಬ್ಬ ಸಹೋದರ ನನಗೇನಾಗ್ಲಿಕ್ಕೆ ಸಾಧ್ಯ, ಏನಾಗಿರ್ತ, ಸೋದರ ಮಾವ ಅಂತ ಕರಿತೀವಿ. ಹಾಗಾದ್ರೆ ಸೋದರ ಮಾವ ಇಂಗ್ಲಿಷಲ್ಲಿ ಆದ್ರೆ ಅಂಕಲ್. ಬಟ್ ಯಾವ ತರ ಅಂಕಲ್, ಇವರು ತಾಯಿಯ ಕಡೆಯಿಂದ ಯಾವುದೇ ಸಂಬಂಧ ಬಂದ್ರು ಕೂಡ ಮೆಟರ್ನಲ್ ಅಂಕಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಯಾವ್ದಾಗತ್ತಪ್ಪ ಅಂದ್ರೆ ಅಂಕಲ್. ಅದೇ ಆ ವ್ಯಕ್ತಿ ರಮೇಶನಿಗೆ ಏನಾಗ್ಬೇಕಂತ ಕೇಳಿದ್ರೆ ಅವಾಗ ಏನಾಗಿರ್ತಾನವನು, ತನ್ನ ಸಹೋದರಿಯ ಮಗ ಅಂದ್ರೆ ಏನಾಗಿರ್ತಾನವನು, ನೆಫ್ಯೂ ಅಂತ ಕರಿತೀವಿ. ಓಕೆ, ಸಹೋದರ ಅಥವಾ ಸಹೋದರಿಯ ಮಗ ನೆಫ್ಯೂ ಆಗಿರ್ತಾನೆ ಅಥವಾ ಅಳಿಯ ಆಗಿರ್ತಾನೆ. ಅದೇ ಈಗ ಆ ರಮೇಶ್ ಆ ವ್ಯಕ್ತಿಗೆ ಏನಾಗ್ಬೇಕಂತ ಕೇಳಿದ್ರೆ ತನ್ನ ತಾಯಿಯ ಒಬ್ಬ ಸಹೋದರ ಏನಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಅಂಕಲ್ ಅಥವಾ ಸೋದರ ಮಾವ ಅಂತ ಕನ್ನಡದಲ್ಲಿ. ಆದ್ರೆ ಅದು ಯಾವ ತರ ಅಂಕಲ್ ಅಂದ್ರೆ ಮೆಟರ್ನಲ್ ಅಂತ ಹೇಳೋದು. ತಾಯಿ ಕಡೆಯಿಂದ ಸಂಬಂಧ ಯಾವುದೇ ಇದ್ರೂ ಕೂಡ ಮೆಟರ್ನಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಭಾವಚಿತ್ರದಲ್ಲಿರುವ ಒಬ್ಬ ವ್ಯಕ್ತಿಯನ್ನ ತೋರಿಸುತ್ತಾ ಅನಿತಾ ಹೀಗೆ ಹೇಳಿದರು, ಏನಂತ, ಅವನ ತಾಯಿಯ ಮಗಳು ನನ್ನ ತಾಯಿ ಅಂತ ಹೇಳ್ತಾರೆ. ಅವನ ತಾಯಿಯ ಮಗಳು ನನ್ನ ತಾಯಿ. ಹಾಗಾದರೆ ಅನಿತಾಳು ಭಾವಚಿತ್ರದಲ್ಲಿರುವ ವ್ಯಕ್ತಿಗೆ ಏನಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್, ಪಾಯಿಂಟಿಂಗ್ ಟು ಎ ಪರ್ಸನ್ ಇನ್ ಎ ಫೋಟೋಗ್ರಾಫ್, ಅನಿತಾ ಸೆಡ್ his mother's daughter is my mother. ಓಕೆ, ಹೌ ಈಸ್ ಅನಿತಾ ರಿಲೇಟೆಡ್ ಟು ದಟ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಅನಿತಾ ಯಾರನ್ನ ಪರಿಚಯ ಮಾಡ್ಕೊಡ್ತಾಳೆ ಇಲ್ಲಿ, ಭಾವಚಿತ್ರದಲ್ಲಿರುವ ಒಬ್ಬ ವ್ಯಕ್ತಿಯನ್ನು. ಓಕೆ, ಅನಿತಾ ಇಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಅನಿತಾ ಈ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತಾ ಹೇಳ್ತಾಳೆ, ಏನಂತ, ಅವನ ತಾಯಿಯ ಮಗಳು. ಯಾರು, ಈ ವ್ಯಕ್ತಿಯ ತಾಯಿಯ ಮಗಳು. ಓಕೆ, ಅವನ ತಾಯಿ ಅಂದ್ರೆ ಒಂದು ಜನರೇಷನ್. ಓಕೆ, ಅವನ ತಾಯಿಯ ಮಗಳು ಒಂದು ಜನರೇಷನ್ ಕೆಳಗಡೆ ಬರ್ತಾರೆ. ಅವನ ತಾಯಿಯ ಮಗಳು. ಓಕೆ, ಅವನ ತಾಯಿಯ ಮಗಳು
ನನ್ನ ತಾಯಿ ಅಂತ ಹೇಳ್ಕೊಳ್ತಾಳೆ ಅನಿತಾ. ಓಕೆ, ಅವಳ ಆ ವ್ಯಕ್ತಿಯ ಅಲ್ಲಿ ನೋಡಿ ಏನಂತ ಹೇಳ್ತಿದಾರೆ ಅವರು, ಆ ವ್ಯಕ್ತಿಯ ತಾಯಿಯ ಮಗಳು ನನ್ನ ತಾಯಿ ಅಂತ ಅನಿತಾ ಹೇಳ್ಕೊಳ್ತಾಳೆ. ನನ್ನ ತಾಯಿ ಎಂದಾಗ ಅನಿತಾ ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕು. ಎಸ್, ಆ ವ್ಯಕ್ತಿಯ ತಾಯಿಯ ಮಗಳು ನನ್ನ ತಾಯಿ ಅಂತ ಅನಿತಾ ಹೇಳ್ತಾ ಇದ್ದಾಳೆ. ನನ್ನ ತಾಯಿ ಆ ವ್ಯಕ್ತಿಯ ತಾಯಿಯ ಮಗಳು ಅಂತ. ಹಾಗಾದ್ರೆ ಇವರು ಇಬ್ರು ಆಬ್ವಿಯಸ್ಲಿ ಸಹೋದರ ಸಹೋದರಿಯರಾಗಿರ್ತಾರೆ. ಹಾಗಾದ್ರೆ ಲಾಸ್ಟಿಗೆ ಏನ್ ಕೇಳಾರ ಅವರು, ಅನಿತಾಳು ಭಾವಚಿತ್ರದಲ್ಲಿರುವ ವ್ಯಕ್ತಿಗೆ ಏನಾಗ್ಬೇಕಂತ ಕೇಳಿದ್ರೆ, ಅನಿತಾಳು ಆ ಭಾವಚಿತ್ರದಲ್ಲಿರುವ ವ್ಯಕ್ತಿಗೆ ಏನಾಗ್ಬೇಕಂತ ಕೇಳಿದಾಗ, ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ತನ್ನ ಸಹೋದರಿಯ ಮಗಳು ಏನಾಗಿರ್ಲಿಕ್ಕೆ ಸಾಧ್ಯ? ತನ್ನ ಸಹೋದರಿಯ ಮಗಳು ಸೊಸೆ ಅಂತ ಹೇಳ್ತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಆದ್ರೆ ನೀಸ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಕನ್ನಡದಲ್ಲಾದ್ರೆ ಸೊಸೆ ಆಗಿರ್ತಾರೆ, ಇಂಗ್ಲಿಷ್ ಅಲ್ಲಿ ಆದ್ರೆ ನೀಸ್ ಆಗಿರ್ತಾರೆ. ಓಕೆ, ಅದೇ ಏನಾದ್ರು ಆ ವ್ಯಕ್ತಿ ಅನಿತಾಗಿ ಏನಾಗ್ಬೇಕಂತ ಕೇಳಿದ್ರೆ, ಅವಾಗ ಏನಾಗ್ತಿತ್ತು? ಅನಿತಾ ತನ್ನ ತಾಯಿಯ ಒಬ್ಬ ಬ್ರದರ್ ಏನಾಗಿರ್ಲಿಕ್ಕೆ ಸಾಧ್ಯ? ಸೋದರ ಮಾವ ಅಥವಾ ಮೆಟರ್ನಲ್ ಅಂಕಲ್ ಅಂತ ಹೇಳ್ಬೋದಾಗಿತ್ತು. ಹಾಗಾದ್ರೆ ಈ ಸದ್ಯಕ್ಕೆ ಕೇಳಿರೋದೇನಪ್ಪಾ ಅಂದ್ರೆ, ಅನಿತಾ ಆ ವ್ಯಕ್ತಿಗೆ ಏನಾಗ್ಬೇಕಂತ ಕೇಳಿದ್ರೆ ನೀಸ್ ಅಂತ ಹೇಳ್ತೀವಿ ಅಥವಾ ಸೊಸೆ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಕ್ವಶನ್ ಹೇಳಿದಾರೆ ಇಲ್ಲಿ. ಗೌರವ್ನು ನೀರಜನಿಗೆ ಹೀಗೆ ಹೇಳಿದನು, ಏನಂತ? ಫುಟ್ಬಾಲ್ನೊಂದಿಗೆ ಆಡುತ್ತಿರುವ ಆ ಹುಡುಗ ನನ್ನ ತಂದೆಯ ಪತ್ನಿಯ ಮಗಳ ಇಬ್ಬರು ಸಹೋದರರಲ್ಲಿ ಕಿರಿಯವನು. ಹಾಗಾದರೆ ಫುಟ್ಬಾಲ್ ಅನ್ನು ಆಡುತ್ತಿರುವ ಆ ಹುಡುಗನು ಗೌರವನಿಗೆ ಏನಾಗಬೇಕು ಅಂತ. ಹಾಗಾದ್ರೆ ಗೌರವನು ನೀರಜನಿಗೆ ಹೀಗೆ ಹೇಳುತ್ತಾನೆ, ಫುಟ್ಬಾಲ್ನೊಂದಿಗೆ ಆಡುತ್ತಿರುವ ಆ ಹುಡುಗ ನನ್ನ ತಂದೆಯ ಪತ್ನಿಯ ಮಗಳ ಇಬ್ಬರು ಸಹೋದರರಲ್ಲಿ ಕಿರಿಯವನು. ಹಾಗಾದ್ರೆ ಫುಟ್ಬಾಲ್ ಆಡುತ್ತಿರುವ ಹುಡುಗ ಗೌರವನಿಗೆ ಏನಾಗ್ಬೇಕಂತ ಕೇಳ್ತಾರೆ. ಗೌರವ್ ಸೈಡ್ ಟು ನೀರಜ್, ದ ಬಾಯ್ ಹೂ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಈಸ್ ದ ಎಲ್ಡರ್ ಆಫ್ ದ ಟೂ ಬ್ರದರ್ಸ್ ಆಫ್ ಮೈ ಫಾದರ್ಸ್ ಡಾಟರ್. ಹೌ ಈಸ್ ದ ಬಾಯ್ ಹೂ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ರಿಲೇಟೆಡ್ ಟು ಗೌರವ್ ಅಂತ. ಕ್ರಿಕೆಟ್ ಆಗಿದ್ರೆ ಫುಟ್ಬಾಲ್ ಆಗ್ಬೇಕು, ಫುಟ್ಬಾಲ್ ರಿಲೇಟೆಡ್ ಟು ಗೌರವ್ ಅಂತ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಗೌರವ್ ನೀರಜನಿಗೆ ಹೇಳ್ತಾ ಇದ್ದಾನೆ, ಏನಂತ? ಆ ಫುಟ್ಬಾಲ್ನೊಂದಿಗೆ ಆಡುತ್ತಿರುವ ವ್ಯಕ್ತಿ. ಓಕೆ, ಇವ್ನು ನೀರಜನ್ ಹೇಳ್ತಾನೆ, ಇವ್ನು ಬಿಟ್ಬಿಡೋಣ, ಜಸ್ಟ್ ಬರೀ ಆ ವ್ಯಕ್ತಿ ಫುಟ್ಬಾಲ್ ಆಡುತ್ತಿರುವ ವ್ಯಕ್ತಿ ಬಗ್ಗೆ ಹೇಳ್ತಾನೆ. ಫುಟ್ಬಾಲ್ ಆಡುತ್ತಿರುವ ವ್ಯಕ್ತಿ ಬಗ್ಗೆ ಹೇಳ್ತಾನೆ ಏನಂತ? ಆ ಫುಟ್ಬಾಲ್ನೊಂದಿಗೆ ಆಡುತ್ತಿರುವ ಆ ಹುಡುಗ ನನ್ನ ತಂದೆಯ, ಯಾರ ತಂದೆಯ? ಗೌರವ್. ಓಕೆ, ಇವರ ತಂದೆಯ ಪತ್ನಿ ಅಂದ್ರೆ ಇವರ ಹೆಂಡತಿ. ಓಕೆ, ಆ ಫುಟ್ಬಾಲ್ ಆಡುತ್ತಿರುವ ವ್ಯಕ್ತಿ ನನ್ನ ತಂದೆಯ ಪತ್ನಿಯ ಮಗಳ ಅಂದ್ರೆ ಅರ್ಥ ಗೌರವನ ಸಹೋದರಿ ಅಂತ. ಓಕೆ, ಮಗಳ ಇಬ್ಬರು ಸಹೋದರರಲ್ಲಿ ಕಿರಿಯವನ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಫುಟ್ಬಾಲ್ ಆಡುವಂತ ವ್ಯಕ್ತಿ ಅವನ್ ಗೌರವ ಹೇಳ್ತಾನೆ, ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರು ಸಹೋದರಲ್ಲಿ ಈ ಹುಡುಗ ಕಿರಿಯವನು ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಅಬ್ವಿಯಸ್ಲಿ ಇವರಿಬ್ರು ಮೂವರು ಏನಾಗಬೇಕಪ್ಪ ಅಂದ್ರೆ ಬ್ರದರ್ ಸಿಸ್ಟರ್ಸ್ ಆಗಿರ್ತಾರೆ. ಲಾಸ್ಟಿಗೆ ಏನ್ ಕೇಳಿದಾರೆ? ಫುಟ್ಬಾಲ್ ಅನ್ನ ಆಡುತ್ತಿರುವ ಆ ಹುಡುಗನು ಗೌರವನಿಗೆ ಏನಾಗ್ಬೇಕಂತ ಕೇಳ್ತದೆ. ಹಾಗಾದ್ರೆ ಫುಟ್ಬಾಲ್ ಆಡುತ್ತಿರುವ ವ್ಯಕ್ತಿ ಗೌರವನಿಗೆ ಏನಾಗ್ಬೇಕಪ್ಪ ಅಂದ್ರೆ ಸಹೋದರ, ಅಥವಾ ಗೌರವ್ ಆ ಫುಟ್ಬಾಲ್ ಆಡುತ್ತಿರುವ ವ್ಯಕ್ತಿಗೆ ಏನಾಗ್ಬೇಕಂತ ಕೇಳಿದ್ರೆ ಅವನಿಗೂ ಕೂಡ ಸಹೋದರ ಆಗಿರ್ತಾನೆ. ಹಾಗಾದ್ರೆ ಈ ರೀತಿಯಾಗಿ ನಾವೇನ್ ಮಾಡ್ಬೋದು? ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟಿರ್ತಾರಲ್ಲ, ನಾವೇನ್ ಮಾಡೋದು? ಒಂದು ಸ್ಟೇಟ್ಮೆಂಟ್ ಇಂದ ಹಿಡ್ಕೊಂಡು ಸೇಮ್ ಜನರೇಷನ್ ಬರ್ಕೊಂಡು ನಾವು ಒಂದು ಏನ್ ಫ್ಲೋದಲ್ಲಿ ಏನ್ ಮಾಡ್ಬೇಕು? ಜನರೇಷನ್ ಗ್ಯಾಪ್ ಇಂದ ಜನರೇಷನ್ ಗ್ಯಾಪ್ ಓದ್ಕೊಂಡು ಬಂದು ಕೊನೆಯಲ್ಲಿ ಎಲ್ಲಿ ನಿಲ್ತೀವೋ ಆಮೇಲೆ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಹೋದಾಗ ಈ ತರ ಕ್ವಶನ್ಗಳನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕುಟುಂಬ ನಕ್ಷೆಯನ್ನ ಕಲ್ಕೊಂಡಿವಿ, ಅದ್ರ ಜೊತೆಗೆ ಸಮೀಕರಣ ಬೇಸ್ಡು ನೋಡಿವಿ, ಅದ್ರ ಜೊತೆಗೆ ಇವನು ಕೂಡ ಒಂದೊಂದು ಮಾರ್ಕಿ ಕೇಳ್ತಿರ್ತಾರೆ. ಪ್ರತಿಯೊಂದು ಎಕ್ಸಾಮ್ಗಳು ಕೂಡ 1 ಅಥವಾ 2 ಕ್ವಶನ್ಸ್ ಕೇಳುವಂಥದ್ದು. ಒಟ್ಟಿನಲ್ಲಿ ನೀವು ಒಂದು ಫ್ಲೋದಲ್ಲಿ ಓದ್ಕೊಂಡು ಕೊನೆಗೆ ಬಂದು ನಿಂತಾಗ ಏನು ಆನ್ಸರ್ ಬರುತ್ತೋ ಅದು ಆನ್ಸರ್ ಆಗಿರುತ್ತೆ. ಈ ರೀತಿಯ ಕ್ವಶನ್ಸ್ಗಳನ್ನ ನೀವು ಮತ್ತು ಮೋರ್ ಅಂಡ್ ಮೋರ್ ಕ್ವಶನ್ಸ್ಗಳನ್ನ ನೀವು ಕೂಡ ಡಿಫ್ರೆಂಟ್ ವೆಬ್ಸೈಟ್ಸ್, ಡಿಫ್ರೆಂಟ್ ಬುಕ್ಸ್ ಅಲ್ಲಿ ನೋಡ್ಕೊಂಡು ಸಾಲ್ವ್ ಮಾಡಿ
ಬೆಟರ್ ಏನು ಮಾಡಿ ಅಂದರೆ ನಾವು ಯಾವುದೇ ಒಂದು ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೇಮ್ ಜನರೇಷನ್ ಮೊದಲು ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ ಡಿಪೆಂಡಿಂಗ್ ಆನ್ ಸ್ಟೇಟ್ಮೆಂಟ್ ಪ್ರಕಾರ ನೀವು ಅವ್ರು ಶಿಫ್ಟ್ ಮಾಡ್ತಾ ಬಂದಾಗ ಕೊನೆಯಲ್ಲಿ ಏನು ಆನ್ಸರ್ ಸಿಗುತ್ತೋ ಅದು ಫೈನಲ್ ಆನ್ಸರ್ ಆಗಿರುತ್ತೆ. ಓಕೆ, ಈ ರೀತಿ ಇದಕ್ಕೆ ಆನ್ಸರ್ ಯಾವುದಾಗುತ್ತಪ್ಪ ಅಂದರೆ ಲಾಸ್ಟ್ ಒನ್, ಆ ಫುಟ್ಬಾಲ್ ಆಡುತ್ತಿರುವ ವ್ಯಕ್ತಿ ಗೌರವನಿಗೆ ಏನಾಗಬೇಕಂತ ಕೇಳಿದ್ರೆ ಸಹೋದರ ಆಗಿರ್ತಾನೆ. ಓಕೆ, ಈ ರೀತಿಯಾಗಿ ನಾವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಇದೇ ರೀತಿ ಮತ್ತೆ ಹೆಚ್ಚೆಚ್ಚು ಕ್ವಶನ್ಸ್ಗಳನ್ನ ಮತ್ತೆ ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸಲ್ಲಿ ನಿಮ್ಗೆ ತೊಗೊಂಡು ಬರ್ತೀನಿ.